ರೇಟು ಸೈಜು ಎರಡು ಇತ್ತು ಅಂದರೆ ನಿಮ್ಗೆ ಲಾಭನೇ. ನೀವು ಲಕ್ಷನೂ ಮಾಡ್ಬೋದು, ಕೋಟಿನೂ ಮಾಡ್ಬೋದು. ಆದ್ರೆ ಏನಂತಂದ್ರೆ ರೇಟ್ ಇರಬೇಕು, ಸೈಜ್ ಇರಬೇಕು. ರೇಟ್ ಮಿನಿಮಮ್ 2 kgs ಆದ್ರೂ ಬರಬೇಕು. ನಿಮ್ಗೆ ಏನಾದ್ರು ಲಾಭ ಬೇಕಂದ್ರೆ ಮಿನಿಮಮ್ 2 kgs ಬರಬೇಕು. 2+ ಅಂದ್ರೆ 2.5, 3 ಏನಾದ್ರು ಬಂತಂದ್ರೆ ನಿಮಗೆ ಒಳ್ಳೆ ಇಳುವರಿ ಅದು. ಅವಾಗ ನಿಮಗೆ ಏನಾದ್ರು ಒಂದು 20 ರೂಪೀಸ್ 20 ಅಬೋವ್ ಏನಾದ್ರು ಸಿಕ್ತರೆ ಒಳ್ಳೆ ರೇಟ್ ಅದು. ಒಳ್ಳೆ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ಅನ್ಇವನ್ ಫ್ಲವರಿಂಗು. ಅಂದರೆ ಎಲ್ಲ ಹೂಗಳು ನಾವು ಒಂದೇ ಟೈಮಿಗೆ ಬರೋ ಥರ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದು ಆಲ್ರೆಡಿ ಇದು ಹೂವಾಗಿ ಕಾಯಾಗಿದೆ, ಬಟ್ ಈ ಗಿಡದಲ್ಲಿ ಇನ್ನು ಹೂವೇ ಬಂದಿಲ್ಲ. ಸೊ ಇದು ಅನ್ಇವನ್ ಗ್ರೋತು. ಏನಂತಂದರೆ ಅಲ್ಲಿ ಅದು ಆಲ್ರೆಡಿ ಕಾಯಿ ಬಂದಿರುತ್ತೆ, ಇದಿನ್ನೂ ಹೂವೇ ಬಂದಿಲ್ಲ. ಸೊ ಏನಾಗಿದೆ ಅಂದರೆ ಯೂನಿಫಾರ್ಮ್ ಆಗಿ ಹೂವು ಆಗಿಲ್ಲ. ಇದರಲ್ಲಿ ಒಂದೊಂದು ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತೆ, ಇನ್ನೊಂದು ಬಿಟ್ಟಿರೋದಿಲ್ಲ. ಈ ಆಲ್ರೆಡಿ ಇದಿನ್ನು ಹೂವೇ ಬಂದಿಲ್ಲ, ಕಾಯಿ ಇರಲಿ ಹೂವೇ ಬಂದಿಲ್ಲ ಇದನ್ನ. ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂದ್ರೆ ನಾವು 12 months ಅಂದ್ರೆ 36 ಇಂದ 40 ಲೀವ್ಸ್ ಅಂದ್ರೆ ಈ ಎಲೆಗಳೇನಿದೆ 36 ರಿಂದ 40 ಎಲೆಗಳು ಬಂದಾಗ ಅಂದ್ರೆ 12 ಮಂತ್ ಆಗಿರುತ್ತೆ ಆ ಕ್ರಾಪಿಗೆ. ಅವಾಗ ನಾವು ಯೂನಿಫಾರ್ಮ್ ಆಗಿ ಎತ್ತರೆಲ್ಲನ್ನು ಕೊಡ್ಬೇಕು. ಅಂದ್ರೆ ಏನು ಇದಕ್ಕೆ ಯೂನಿಫಾರ್ಮ್ ಆಗಿ ಹೂ ಬರ್ಲಿಕ್ಕೆ ಎತ್ತರೆಲ್ ಕೊಡ್ಬೇಕು. ಎಷ್ಟು ಕೊಡ್ಬೇಕು ಅದಕ್ಕೆ? ಎತ್ತರೆಲ್ ಬಂದು ಇದಕ್ಕೆ ನಾವೇನ್ ಕೊಡ್ತಿದೀವಿ ಇವಾಗ ಅಂತ ಅಂದ್ರೆ ಎತ್ತರೆಲ್ ಒಂದು 200 ml, ಇದ್ರ ಜೊತೆ MC ಸೆಟ್ ಅಂತ ಬರುತ್ತೆ, ಅದೊಂದು 250 ml. ಅದ್ರ ಜೊತೆ ಯೂರಿಯಾ ಒಂದು 4 kg ಅಷ್ಟು ಯೂರಿಯಾ ಕೊಡಬೇಕು. ಅದ್ರ ಜೊತೆ ಒಂದು 100 ರಿಂದ 150 ಗ್ರಾಮ್ ಅಷ್ಟು ಸೋಡಾ, ಬೇಕಿಂಗ್ ಸೋಡಾ ಅದಾಕ್ಬಿಟ್ಟು ಅದನ್ನೆಲ್ಲ ಒಂದು ಬ್ಯಾರಲ್ ಮಿಕ್ಸ್ ಮಾಡಿ ಇಲ್ಲೇನು ಈ ಸುಳಿ ಕಾಣ್ತಿದೆಯಲ್ಲ, ಈ ಸುಳಿಗೆ ನಾವು ಹಾಕೊಂತ ಹೋಗ್ಬೇಕು. ಈ ಸುಳಿಗೆ ಒಂದು ಗಿಡಕ್ಕೆ 100 ml ಅಷ್ಟು ಹಾಕ್ಬೇಕು. ಈ ಒಂದು ಗಿಡಕ್ಕೆ 100 ml ಅಷ್ಟು ಹಾಕೊಂತ ಹೋಗ್ಬೇಕು, ಸುಳಿಗೆಲ್ಲ ಹಾಕೊಂತ ಹೋಗ್ಬೇಕು. ಇಲ್ಲಿ ಅಡಿಕೆ ಮಧ್ಯ ಅನಾನಸ್ ಅಂದ್ರೆ ಪೈನಾಪಲ್ ನ ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ. ಬೇರೆ ಯಾವ ಬೆಳೆಗಳ ಜೊತೆ ಇದನ್ನ ಮಿಶ್ರ ಬೆಳೆಯಾಗಿ ಬೆಳಿಬೋದು? ಅಡಿಕೆಲಿ ಚೆನ್ನಾಗಿ ಬರುತ್ತಾ? ಎಷ್ಟು ವರ್ಷ ತನಕ ಬೆಳಿಬೋದು ಕೇಳೋಣ ಬನ್ನಿ. ಸರ್, ಇಲ್ಲಿ ಅಡಿಕೆ ಜೊತೆ ಹಾಕಿದ್ದೀರಾ, ಎಷ್ಟು ವರ್ಷ ಹಾಕ್ಬೋದು? ಚೆನ್ನಾಗಿ ಬರುತ್ತಾ ಇದರಿಂದ? ಅಡಿಕೆ ಏನ್ ಪ್ರಯೋಜನ ಆಗುತ್ತೆ? ಅಡಿಕೆ ಎಲ್ಲ ಹಾಕಿದ್ರೆ ಆರಾಮ್ ಹಾಕ್ಬೋದು, ನೀವು ಮಿಶ್ರ ಬೆಳೆಯಾಗಿ ಬೆಳ್ಕೋಬಹುದು. ಅಡಿಕೆಲ್ಲ ಹಾಕೋಬಹುದು, ತೆಂಗಲ್ಲೂ ಹಾಕೋಬಹುದು. ಅಂದ್ರೆ ನಿಮ್ ಸ್ಪೇಸಿಂಗ್ ಎಷ್ಟಿದೆ ಅನ್ನೋದು ನೋಡ್ಕೊಂಡು ಹಾಕೋಬಹುದು. ಇಲ್ಲಿ ನೋಡಿ, ಅಡಿಕೆ ಇದೆ, ಇದು 2 ವರ್ಷದಿಂದ 3 ವರ್ಷ ಆಗಿದೆ ಅಡಿಕೆ ಹಾಕ್ಬಿಟ್ಟು. ಇದ್ರೆಲ್ಲ ಹಾಕಿದ್ವಿ ನೋಡಿ. ಅಡಿಕೆ ಸಾಲಲ್ಲಿ 2 ಸಾಲು ಬಂದಿದೆ, ಮಧ್ಯೆ 2 ಸಾಲು ಬಂದಿದೆ, ಮತ್ತು ಸೈಡಿಗೆ ಇನ್ನೊಂದು ಸಾಲಲ್ಲಿ 2 ಸಾಲು ಬಂದಿದೆ. ಟೋಟಲ್ ನಿಮಗೆ 2 ಅಡಿಕೆ ಸಾಲಲ್ಲಿ 3 ಸಾಲು ಬಂದಂಗೆ ಆಗುತ್ತೆ. ಈ ಥರ ಆಗುತ್ತೆ. ಇಲ್ಲಿ ನೋಡಿ, ಇದು ಇಲ್ಲಿ ಬಂದು ನಾವು ಮಾಡಿರೋದು 2 ಸಾಲಿಂದು. ಅಂದರೆ ಒಂದು ಸಾಲಲ್ಲಿ 2 ಇದು ಬರುತ್ತೆ, ಪೇರಿಂಗಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 2 ಸಾಲು, ಇಲ್ಲಿ 2 ಸಾಲು, ಇಲ್ಲಿ 2 ಸಾಲು. ಟೋಟಲ್ ನಿಮ್ಮ ಮಧ್ಯೆ 2 ಸಾಲು ಬರುತ್ತೆ, ಅದರಲ್ಲಿ 2 ಸಾಲು ಬರುತ್ತೆ, ಇದರಲ್ಲಿ 2 ಸಾಲು ಬರುತ್ತೆ. ಟೋಟಲ್ ಆಗಿ ಅಪ್ ಟು ನೀವು ಶೇಡ್ ನೋಡ್ಕೋಬೇಕು, ಎಷ್ಟು ವರ್ಷ ತನಕ ಶೇಡ್ ಬರುತ್ತೆ. 5 ವರ್ಷ, 6 ವರ್ಷ, ಅಪ್ ಟು 7 ವರ್ಷ ತನಕ ಶೇಡ್ ನೋಡ್ಕೊಂಡು. ಅಂದರೆ ಅಡಿಕೆ ಗಿಡ ಜಾಸ್ತಿ ಗರಿ ಬಿಚ್ಚಿದ್ರೂ ನಿಮ್ಗೆ ಬರಲ್ಲ, ಯಾಕಂದ್ರೆ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗುತ್ತೆ. ಸೊ ಅದ್ರ ಶೇಡ್ ನೋಡ್ಕೊಂಡು ನೀವು ಅಲ್ಲಿ ತನಕ ಬೆಳ್ಕೋಬಹುದು. ತುಂಬಾ ಹಳೆ ತೋಟಗಳು ಇರ್ತಾವಲ್ಲ, ಬರಲ್ಲ. ಅಪ್ ಟು ನೀವೇನು ಅಡಿಕೆ ಸಸಿಗಳಿರ್ತಾವಲ್ಲ ಅಲ್ಲಿ ನೀವು ಬೆಳ್ಕೋಬಹುದು, ಆರಾಮಾಗಿ ಬೆಳ್ಕೋಬಹುದು. ಸರ್, ಈಗ ಹಣ್ಣು ಎಷ್ಟು kg ತೂಕ ಬಂದ್ರೆ ಪ್ರಾಫಿಟ್, ಇಲ್ಲ ಎಷ್ಟು kg ಬರುತ್ತೆ? ನೀವು ಆವರೇಜ್ ಆಗಿ ಇದರಲ್ಲಿ ಮಿನಿಮಮ್ 2 kgs ಆದ್ರೂ ಬರಬೇಕು. ನಿಮ್ಗೆ ಏನಾದ್ರು ಲಾಭ ಬೇಕಂದ್ರೆ ಮಿನಿಮಮ್ 2 kgs ಬರಬೇಕು. 2+ ಅಂದ್ರೆ 2.5, 3 ಏನಾದ್ರು ಬಂತಂದ್ರೆ ನಿಮಗೆ ಒಳ್ಳೆ ಇಳುವರಿ ಅದು. ಅವಾಗ ನಿಮಗೆ ಏನಾದ್ರು ಒಂದು 20 ರೂಪೀಸ್ 20 ಅಬೋವ್ ಏನಾದ್ರು ಸಿಕ್ತರೆ ಒಳ್ಳೆ ರೇಟ್ ಅದು, ಒಳ್ಳೆ ರೇಟು. ಅಕಸ್ಮಾತ್ ನಿಮ್ಗೆ ಏನು ಅರ್ಧ kg 1 kg ಏನಾದ್ರು ಬಂದ್ರೆ ಅದು ಲಾಸ್ ನಿಮ್ಗೆ. ಡೆವಲಪ್ಮೆಂಟ್ಗೆ ಯಾವ್ದಾದ್ರು ಔಷಧಿ ಹಾಕ್ಬೇಕಾ? ಏನ್ ರೆಕಮೆಂಡ್ ಮಾಡ್ತೀರಿ? ಹೌದು, ಇದಕ್ಕೆ ಏನಂತಂದ್ರೆ ನಿಮಗೆ ಫ್ಲವರಿಂಗ್ ಔಷಧಿ ಕೊಟ್ಮೇಲೆ, ಫ್ಲವರಿಂಗ್ ಅವಾಗಲೇ ಹೇಳ್ದಂಗೆ ಫ್ಲವರಿಂಗ್ ಕೊಟ್ಮೇಲೆ ಇದಾದ್ಮೇಲೆ 3 ಟೈಮ್ಸ್ ನಿಮಗೆ ಸೈಜರಿಗೆ ಬರುತ್ತೆ. 2 ಟೈಮ್ಸ್ ಬರುತ್ತೆ, 3 ಟೈಮ್ಸ್ ಬರುತ್ತೆ. ಅದು ಡಿಪೆಂಡ್ ಆನ್ ದ ಯಾವ ಥರ ಸೈಜ್ ಇದೆ ಅನ್ನೋದ್ರ ಮೇಲೆ. ನೀವು ಆ ಸೈಜರ್ನ ಸ್ಟಾರ್ಟ್ ಮಾಡಿದ್ಮೇಲೆ, ಅಂದರೆ ಇವಾಗೇನು 12 ಮಂತ್ಸಲ್ಲಿ ನೀವು ಫ್ಲವರಿಂಗ್ ಕೊಡ್ತೀರಲ್ಲ, ಅದಾಗಿ ನೀವು 1 ಮಂತ್ ಗ್ಯಾಪ್ ಆದಮೇಲೆ ನೀವು ಸೈಜರ್ನ ಸ್ಟಾರ್ಟ್ ಮಾಡ್ಕೋಬೇಕು. ಏನಂತಂದರೆ ಇವಾಗ ಈ ಸ್ಟೇಜಲ್ಲಿ ಇದೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು, ಈ ಸಣ್ಣ ಸ್ಟೇಜಲ್ಲಿದೆ. ಈ ಸ್ಟೇಜಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಏನು ಸೈಜರನ್ನು ಕೊಡಲಿಕ್ಕೆ. ಒಂದು 3 ಸೈಜರ್ ಬರುತ್ತೆ. ಒಂದು 3 ಸೈಜರ್ ಕೊಟ್ಟರೆ ನಿಮಗೆ ಏನು ಇದರಲ್ಲಿ ಮೇಜರಾಗಿ ನಿಮಗೆ ಏನಂದರೆ ಪೈನಾಪಲಲ್ಲಿ ಸೈಜರ್ ನೀವು ಎಷ್ಟು ಸೈಜ್ ಬರುತ್ತೋ ಅಷ್ಟು ದುಡ್ಡು ಮಾಡ್ಬೋದು ನೀವು. ಇಲ್ಲಿ ಪ್ರತಿ ಹಣ್ಣುಗಳಲ್ಲೂ ಹುಲ್ಲು ಹಾಕೋರೆ, ಯಾಕೆ ಹಾಕೋರೆ, ಏನು ಪ್ರಯೋಜನ ಕೇಳೋಣ ಬನ್ನಿ. ಸರ್, ಇದು ಯಾಕೆ ಹುಲ್ಲು ಹಾಕಿದರೆ, ಏನು ಪ್ರಯೋಜನ? ಹಾಕಲೇಬೇಕಾ? ಏನಕ್ಕೆ ಅಂತಂದರೆ ಇವಾಗ ಇದರಲ್ಲಿ ಸನ್ ಸ್ಕ್ರಾಚಿಂಗ್, ಬಿಸಿಲು ಜಾಸ್ತಿ ಇರೋದ್ರಿಂದ ಸೂರ್ಯನ ಶಾಖಕ್ಕೆ ಹಣ್ಣಿನ ಮೇಲುಗಡೆ ನಿಮಗೆ ಯೆಲ್ಲೋ ಕಲರ್ ಆಗ್ತಾ ಹೋಗುತ್ತೆ. ಆ ಯೆಲ್ಲೋ ಕಲರ್ ಆದರೆ ಏನಾಗುತ್ತೆ, ಒಂಥರ ಪ್ಯಾಚಸ್ ಆಗುತ್ತೆ, ಯೆಲ್ಲೋ ಕಲರ್ ಪ್ಯಾಚಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಕೊಳೆಯ ಥರ ಆಗುತ್ತೆ. ಮತ್ತು ಹಣ್ಣು ಒಳಗಡೆ ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಅದು ಮೆತ್ತಗಾಗುತ್ತೆ. ಅದು ಮಾರ್ಕೆಟಲ್ಲಿ ಹೋಗಲ್ಲ ಹಣ್ಣು. ಅದಕ್ಕೋಸ್ಕರ ಈ ಥರ ಇದು ಹಾಕೋದು. ಅವಾಗ ಬಿಸಿಲು ತಾಗಲ್ಲ ಅದಕ್ಕೆ ಹಣ್ಣಿಗೆ. ಆವಾಗ ಬಿಸಿಲು ತಾಗಿಲ್ದಾಗ ಹಣ್ಣು ಒಳ್ಳೆ ನಿಮಗೆ ಕ್ವಾಲಿಟಿಯಲ್ಲಿ ಇರುತ್ತೆ. ಸರ್, ಆಮೇಲೆ ಯಾವ ತಳಿ ಹಾಕಿದ್ದೀರಾ ನೀವು ಇಲ್ಲಿ? ಇದು ಬಂದು ಕಿಂಗ್ ರಾಜ ಅಂತ ಹೇಳ್ತೀವಿ ಇದನ್ನ. ಇಲ್ಲೆಲ್ಲ ಕ್ವೀನ್ ಎಲ್ಲ ಬರಲ್ಲ, ಇಲ್ಲೆಲ್ಲ ರಾಜ ಅಂತಾನೆ ಬೆಳೆಯೋದು. ಇದು ಚೆನ್ನಾಗಿ ಬರುತ್ತೆ.
ಇಲ್ಲೆಲ್ಲ ಕ್ವೀನ್ ಎಲ್ಲ ಇಲ್ಲ, ಅಷ್ಟು ಬೇಡಿಕೆ ಇಲ್ಲ. ಇಲ್ಲಿ ಇದು ರಾಜಕ್ಕೆ ಬೇಡಿಕೆ ಜಾಸ್ತಿ ಇರೋದು. ಈಗ ಒಂದು ಎಕರೆಗೆ ಸುಮಾರು ಎಷ್ಟು ಸಸಿ ಹಾಕ್ಬೋದು? ಇದು ಅಂದರೆ ಅವ್ರು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ ಮತ್ತು ಯಾವ ಥರ ಹಾಕ್ತಾರೆ ಅನ್ನೋದು ಡಿಪೆಂಡು. ಆವ್ರೇಜ್ ಆಗಿ ನಿಮಗೆ 15,000 to 16,000 ತನಕ ಒಂದು ಎಕರೆ ನಿಮಗೆ ಗಿಡಗಳು ಕುಂದಿರುತ್ತೆ. ಅದು ನೀವು ಸೈಜ್ ಅಂದರೆ ಯಾವ ಸ್ಪೇಸಿಂಗಲ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು. ಆವ್ರೇಜ್ ನಿಮಗೆ ಒಂದು 16,000 ಗಿಡ ಅಂತೂ ಕುರುತ್ತೆ, 15,000 to 16,000 ಗಿಡ ಕುಂದಿರುತ್ತೆ. ಒಂದು ಎಕರೆಗೆ ಅಂದಾಜು ಎಷ್ಟು ಖರ್ಚು ಬರುತ್ತೆ ಇದಕ್ಕೆ? ಅಂದರೆ ನೀವು ಇವಾಗ ನಂದು ಸಸಿಗಳಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸಸಿಗೆ ನಿಮಗೆ ಏನಲ್ಲ ಅಂದರೂ ನಿಮಗೆ 2.5 to 3 ರೂಪಾಯಿ ಬೀಳುತ್ತೆ. ಅಂದರೆ ನಿಮಗೆ ಬರೀ ಸಸಿಗೆ ಪ್ಲ್ಯಾಂಟ್ ಮಾಡೋದು ಬಿಟ್ಟು. ಅಕಸ್ಮಾತ್ ಇಲ್ಲ ಅವರೇ ನನಗೆ ಗುತ್ತಿಗೆ ಕೊಡ್ತೀನಿ, ಅವರೇ ತಂದು ಪ್ಲ್ಯಾಂಟ್ ಮಾಡಲಿ ಅಂತಂದರೆ ಅಪ್ ಟು ನಿಮಗೆ 6 to 7 ರೂಪೀಸ್ವರೆಗೂ ಒಂದು ಗಿಡಕ್ಕೆ ಬೀಳುತ್ತೆ. ಅಂದರೆ ಒಂದು ಎಕರೆ ನಿಮಗೆ 16,000 ಗಿಡಗಳು ಬೇಕಾಗುತ್ತೆ. ಸೊ ಅಲ್ಲಿ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಒಂದು ಗಿಡಕ್ಕೆ 7 ರೂಪೀಸ್ ಅಂದರೆ ಅವರೇ ಗಿಡಗಳನ್ನು ತಂದು ಅವರೇ ನಾಟಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ 7 ರೂಪೀಸ್ ಆಗುತ್ತೆ. ಸೊ ಫಸ್ಟ್ ಸರಿ ಹಾಕ್ಬೇಕಾದ್ರೆ ಜಾಸ್ತಿ ಖರ್ಚು ಬರುತ್ತೆ? ಫಸ್ಟ್ ಟೈಮ್ ಹಾಕಿದಾಗ ಜಾಸ್ತಿ ಖರ್ಚು ಬರುತ್ತೆ. ನೆಕ್ಸ್ಟ್ ಸೀಸನಿಗೆ ನೀವು ಏನಾದರೂ ನಿಮ್ಮದೇ ಪ್ಲಾಂಟ್ಸ್ನ ಯೂಸ್ ಮಾಡ್ತೀವಿ ಅಂತಂದರೆ ಸಸಿಗಳು ನಿಮ್ಮಲ್ಲೇ ಇರುತ್ತೆ. ನೀವು ಅದನ್ನು ಬೇಕಿದ್ರೆ ಒಂದು ಗಿಡದಲ್ಲಿ ನಿಮಗೆ 2-3 ಸಸಿಗಳು ಸಿಗುತ್ತೆ. ಅದನ್ನು ನಿಮಗೆ ಬೇಕಾದಷ್ಟು ಇಟ್ಕೊಂಡು ನೀವು ಅದನ್ನು ಮಾರ್ಲೂಬೋದು. ಅಂದರೆ ಒಂದು ಸಸಿ ನಿಮಗೆ 2 to 2.5 ರೂಪಾಯಿ 3 ರೂಪಾಯಿ ಆಗುತ್ತೆ, ಅದು ನೀವು ಕೊಡ್ಲೂಬೋದು. ಇಲ್ಲ ನಾನೇ ಪ್ಲಾಂಟ್ ಮಾಡ್ಕೊತೀನಿ ಅಂದರೆ ನಿಮಗೆ ಅಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಅಂದರೆ ಪ್ಲಾಂಟಿಂಗ್ ಕಾಸ್ಟ್ ನಿಮಗೆ ಉಳಿಯುತ್ತೆ. ಅವಾಗ ಸಸಿಗಳು ನಿಮ್ಮದೇ ಇರೋದ್ರಿಂದ ನಿಮಗೆ ಪ್ಲಾಂಟಿಂಗ್ ಕಾಸ್ಟ್ ನಿಮಗೆ ಉಳಿಯುತ್ತೆ. ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಅಂದಾಜು ಎಷ್ಟು ಟೋಟಲ್ ಓವರ್ ಆಲ್ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್? ಟೋಟಲ್ ಅಪ್ ಟು ನಿಮಗೆ ಸ್ಟಾರ್ಟಿಂಗ್ ಪ್ಲಾಂಟಿಂಗಿಂದ ಹಿಡಿದುಬಿಟ್ಟು ನೀವು ಅಪ್ ಟು ಹಾರ್ವೆಸ್ಟ್ ಬರೋವರೆಗೂ ನಿಮ್ಗೆ ಏನಲ್ಲ ಅಂತಂದ್ರೆ ನೀವು ಅಂದರೆ ಇದರಲ್ಲಿ ಕಂಪ್ಲೀಟ್ ಡಿಪೆಂಡ್, ನೀವು ಯಾವ ಥರ ಇದಕ್ಕೆ ಸೈಜಾಗಿ ಮೆಡಿಸಿನ್ಗಳು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಅಪ್ ಟು ನೀವು ಎಲ್ಲ ನಾವು ಪ್ರೀಮಿಯಂ ಪ್ರಾಡಕ್ಟ್ಸ್ ಬಳಸ್ತೀನಿ, ಒರಿಜಿನಲ್ ಪ್ರಾಡಕ್ಟ್ಸ್ನ ಬಳಸ್ತೀನಿ ಅಂದರೆ ಅಪ್ ಟು ನಿಮಗೆ 3 lakhsವರೆಗೂ ನಿಮಗೆ ಖರ್ಚು ಬರುತ್ತೆ ಫಸ್ಟ್ ಸರಿ ಹಾಕ್ಬೇಕಾದ್ರೆ. ಸೆಕೆಂಡ್ ಸರಿ ಹಾಕ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಫಸ್ಟ್ ಸಲ ಯಾಕಂದ್ರೆ ನಿಮಗೆ ಪ್ಲಾಂಟಿಂಗ್ ಕಾಸ್ಟ್ ಉಳಿಯುತ್ತೆ. ಅಂದ್ರೆ ನಿಮ್ಗೆ ಸಸಿಗಳು ನಿಮ್ದೇ ಇರೋದ್ರಿಂದ ನಿಮಗೆ ಏನು ಪ್ಲಾಂಟ್ ಕಾಸ್ಟ್ ನಿಮ್ಗೆ ಉಳಿಯೋದ್ರಿಂದ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಅವಾಗ ಫಸ್ಟ್ ಸರಿ ಹಾಕ್ಬೇಕಾದ್ರೆ ಒಂದು ಅಂದಾಜು 2.5 to 3 ಲಕ್ಷ ಅಂತ ಹೇಳಿದ್ರಿ. ಎರಡನೇ ಸರಿ ಹಾಕ್ಬೇಕಾದ್ರೆ ನಮಗೆ ಸಸಿಗಳು ನಮ್ಮ ಹತ್ರನೇ ಇರೋದ್ರಿಂದ ಅಂದಾಜು ಒಂದು 70,000 to 80,000 ಕಮ್ಮಿ ಆಗುತ್ತೆ. ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ವಿಡಿಯೋದಲ್ಲಿ ಹೇಳ್ತಾರೆ ಅಷ್ಟು ಲಕ್ಷ ಮಾಡ್ಬೋದು, ಇಷ್ಟು ಲಕ್ಷ ಮಾಡ್ಬೋದು ಅಂದ್ರೆ ಇದ್ರಲ್ಲಿ ಮೇಜರ್ ಏನಪ್ಪ ಪೈನಾಪಲ್ ಅಂದ್ರೆ ನಿಮ್ಗೆ ಸೈಜ್ ಇರಬೇಕು ಮತ್ತೆ ರೇಟ್ ಇರಬೇಕು. ರೇಟು ಸೈಜು 2 ಇತ್ತು ಅಂದ್ರೆ ನಿಮ್ಗೆ ಲಾಭನೇ. ನೀವು ಲಕ್ಷನೂ ಮಾಡ್ಬೋದು, ಕೋಟಿನೂ ಮಾಡ್ಬೋದು. ಆದ್ರೆ ಏನಂತಂದ್ರೆ ರೇಟ್ ಇರಬೇಕು, ಸೈಜ್ ಇರಬೇಕು. ಏನ್ ರೇಟ್ ನಡೀತೈತೆ ಅದ್ರ ಮೇಲೆ ಡಿಪೆಂಡ್. ಇವಾಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಿದೆ ಅದ್ರ ಮೇಲೆ ಡಿಪೆಂಡ್. ಕೆಲವೊಂದ್ಸಲ ನಿಮ್ಗೆ 10 ರೂಪೀಸ್ ತನಕನೂ ಹೋಗುತ್ತೆ, 12 ರೂಪೀಸ್ 10 ರೂಪೀಸ್ ತನಕ ಹೋಗುತ್ತೆ. ಅವಾಗ ನಿಮ್ಗೆ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಒಂದೊಂದ್ಸಲ ಬಂಪರ್ ಅಂತಂದ್ರೆ 25 ಮೇಲೆ 25, 26, 27 ಅಪ್ ಟು 30 ತನಕ ಹೋಗುತ್ತೆ. ಅವಾಗ ನಿಮಗೆ ಒಳ್ಳೆ ಬೆಲೆನೆ, ಅವಾಗ ನೀವು ಒಳ್ಳೆ ದುಡ್ಡು ಮಾಡ್ಬೋದು. ಅಂದ್ರೆ ಸೈಜ್ ಇದ್ರೆ ಒಳ್ಳೆ ದುಡ್ಡನ್ನ ಮಾಡ್ಬೋದು ನೀವು. ಸೊ ಈಗ ಒಂದು ಆವ್ರೇಜ್ ಆಗಿ ಒಂದು ಎಕರೆಲಿ ಎಷ್ಟು ಮಾಡ್ಬೋದು ಸರ್? ಜಾಸ್ತಿ ಅಂದ್ರೆ ಎಷ್ಟು, ಕಮ್ಮಿ ಅಂದ್ರೆ ಎಷ್ಟು, ಆವ್ರೇಜ್ ಎಷ್ಟು? ಜಾಸ್ತಿ ಅಂದ್ರೆ ನಿಮಗೆ 8 ಲಕ್ಷ 9 ಲಕ್ಷ 10 ಲಕ್ಷ ತನಕನೂ ಮಾಡ್ಬೋದು. ಸರ್ ಇದರಲ್ಲಿ ರೋಗಗಳ ಕಾಟ ಕಮ್ಮಿ, ಬರೀ ಒಂದೇ ರೋಗ ಅಂತಾರೆ, ನಿಜನಾ ಅದು? ಇದರಲ್ಲಿ ರೋಗ ಮತ್ತೆ ಕೀಟಕ್ಕೆ ಬಂತಂದ್ರೆ ಇದರಲ್ಲಿ ಬಹಳಷ್ಟು ರೋಗಗಳು ಬರಲ್ಲ, ಮತ್ತೆ ಕೀಟಗಳು ನಿಮ್ಗೆ ಯಾವುದು ಅಷ್ಟು ಬರಲ್ಲ. ಇದರಲ್ಲಿ ಮೇಜರ್ ಆಗಿ ನೀವು ಏನು ಪ್ಲಾಂಟ್ ಮಾಡಿರ್ತೀರಲ್ಲ ಅವಾಗ ಕೊಳೆ ರೋಗ ಅಂತ ಬರುತ್ತೆ. ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಅವಾಗ ನೀವು ಫಂಜಿಸೈಡ್ಸ್ ಯೂಸ್ ಮಾಡಿ ಏನು ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡಿ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಬೇರುಳ ಅಂತ ಬರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಕ್ಲೋರೋ50 ನೀವು ಡ್ರೆಂಚಿಂಗ್ ಮಾಡ್ಕೊಂಡು ನೀವು ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿ ಅಷ್ಟು ಬೇರೆ ಯಾವುದು ನಿಮ್ಗೆ ರೋಗಗಳು ಕೀಟಗಳು ಬಾಧೆ ಯಾವುದು ಬರಲ್ಲ. ಸೊ ಬೇರೆ ಏನಪ್ಪ ಶುಂಠಿ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದಕ್ಕೆ ಏನಪ್ಪ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ, ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಅಂತೀರಾ? ಅಂದ್ರೆ ಏನಂದ್ರೆ ಇದರಲ್ಲಿ ರೋಗಗಳು ಕೀಟಗಳು ಕಡಿಮೆ, ಬಟ್ ಇದು ಬೇರೆ ಕ್ರಾಪ್ ಕಂಪೇರ್ ಮಾಡಿದ್ರೆ ಬಹಳ ಲೇಬರ್ ಬೇಕು. ಇದಕ್ಕೆ ಲೇಬರ್ಗಳು ಜಾಸ್ತಿ ಬೇಕು. ಇವಾಗ ಮೇನ್ ಪ್ರಾಬ್ಲಮ್ ಅಂದ್ರೆ ಲೇಬರೇ ಮೇಜರ್ ಪ್ರಾಬ್ಲಮ್ ಇದರಲ್ಲಿ. ಏನಂತಂದ್ರೆ ನೀವು ಸ್ಟಾರ್ಟಿಂಗ್ ಏನು ಪ್ಲಾಂಟ್ ಮಾಡಿದಾಗಿಂದ ಹಿಡಿದ್ಬಿಟ್ಟು ಅಪ್ ಟು ನೀವು ಏನು ಫ್ಲವರಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫ್ಲವರಿಂಗ್ ಸ್ಟಾರ್ಟ್ ಆದ್ಮೇಲಿಂದ ನಿಮಗೆ ಎಲ್ಲಾನು ಲೇಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಫ್ಲವರಿಂಗ್ ಪ್ರತಿ ಗಿಡಕ್ಕೂ ನೀವು ಔಷಧಿ ಹಾಕೋದಿರ್ಬೋದು, ಆಮೇಲೆ ಸೈಜರ್ ಕೊಡ್ಲಿಕ್ಕೆ ಆಗಿರ್ಬೋದು, ಮೇಲೆ ಏನು ಸಿಂಬೆ ಇಡೋದಾಗಿರ್ಬೋದು, ಇದಕ್ಕೆಲ್ಲಾನು ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ಬಹಳ ಲೇಬರ್ ಇಂದನೇ ನಡೆಯುವಂತ ಕೆಲಸ. ನೀವು ಸ್ವಂತಕ್ಕೆ ಎಲ್ಲಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ, ಎಲ್ಲಕ್ಕೂ ಲೇಬರ್ ಬೇಕು.